ಚರಣಂ ಶರಣಂ ಗಚ್ಚಾಮಿ. ಜುಲೈ ತಿಂಗಳ ಮಾಸಿಕ ಪತ್ರ ಅಥವಾ ಪ್ರಾರ್ಥನೆ. ನಮ್ಮ ಪಿತೃವಾಯ್ ಗುರುಗಳಾದಂತಹ ಮತ್ತು ಪ್ರೇರಕರಾದಂತಹ ಭಾರತಿ ಮಾಜಿಯವರು ಮಾಡಲಾಗುವ ಈ ಮಾಸಿಕ ಪ್ರಾರ್ಥನೆಯನ್ನು 2025 ಜುಲೈ 1ರಿಂದ 2025 ಆಗಸ್ಟ್ 1ರವರೆಗೆ ಮಾಡುವುದರಿಂದ ಈ ತಿಂಗಳು ಸಂಪೂರ್ಣ ನಿಮ್ಮೆಲ್ಲರಿಗೂ ಪರಂಜಿಯವರ ಶಕ್ತಿಯಿಂದ ಅಪಾರ ಲಾಭವಾಗಲಿ. ಪ್ರಾರ್ಥನೆಯ ಮೊದಲ 8 ವಾಕ್ಯಗಳು: ಪರಮಂ ಶರಣಂ ಗಚ್ಚಾಮಿ, ಹಂಸಂ ಶರಣಂ ಗಚ್ಚಾಮಿ, ಅದ್ವೈತಂ ಶರಣಂ ಗಚ್ಚಾಮಿ, ಆನಂದಂ ಶರಣಂ ಗಚ್ಚಾಮಿ, ಚರಣಂ शरणम गच्चामी. हे परम जी, मुझ पर कृपा करो. सिर झुकाकर परम जी को नमस्कार करता हूँ. 9ನೇ ವಾಕ್ಯ: ಪರಂ ಜಿ, ಈ ವಿಶೇಷ ಶಕ್ತಿಯಿಂದ ತುಂಬಿರುವ ಈ ಜುಲೈ ತಿಂಗಳ ಮಾಸಿಕ ಪತ್ರವನ್ನು ನಾನು ಈ ತಿಂಗಳಿನಲ್ಲಿ ನಡೆಯುವ ಎಲ್ಲ ಹಬ್ಬಗಳನ್ನು ಪಿತೃವಾಯ್ ಮಾಡುವ ಮೂಲಕ ನನಗೆ ಮತ್ತು ನನ್ನ ಕುಟುಂಬಕ್ಕೆ ಅಪಾರ ಸುಖವನ್ನು ತಂದುಕೊಡಲಿ ಎಂದು ನಾನು ನಿಮ್ಮ ಬಳಿ ಬೇಡಿಕೊಳ್ಳುತ್ತೇನೆ. 10ನೇ ಜುಲೈ 2025 ಗುರುವಾರದಂದು ನಡೆಯುವ ಪಿತೃವಾಯ್ ಗುರುಪೂರ್ಣಿಮಾ ಮಹೋತ್ಸವದಲ್ಲಿ ನಾನು ನನ್ನ ಆಧ್ಯಾತ್ಮಿಕ ಗುರುಗಳಾದ ಪರಂಜಿ ಮತ್ತು ಭಾರತಿ ಮಾಜಿಯವರನ್ನು ಪ್ರತಿಯೊಬ್ಬರಿಗೂ ಕೃತಜ್ಞೆಯನ್ನು ಮತ್ತು ಧನ್ಯವಾದಗಳನ್ನು ವ್ಯಕ್ತಪಡಿಸಲು ನಾನು ಮಹಾರಾಜ ಅಗ್ರಸೇನಾ ಭವನದಲ್ಲಿ ಸೆಕ್ಟರ್ 19 ಫರೀದಾಬಾದಿನಲ್ಲಿ ನಡೆಯುವ ಮಹೋತ್ಸವದ ಕ್ಲಾಸಿಗೆ ಬಂದು ಭಾಗವಹಿಸುತ್ತೇನೆ ಅಥವಾ ಆನ್ಲೈನ್ ಕ್ಲಾಸನ್ನು ಅಟೆಂಡ್ ಆಗುತ್ತೇನೆ. ಇಚ್ಛಾಪತ್ರವನ್ನು ಬರೆದು ಪರಂಜಿಯವರಿಗೆ ಅರ್ಪಿಸಿ ನನ್ನ ಮಹಾ ಇಚ್ಛೆಯನ್ನು ಪೂರೈಸಿಕೊಳ್ಳುವ ಶಕ್ತಿಯನ್ನು ಪಡೆಯುತ್ತೇನೆ. ಪರಂ ಜಲ್ಲನ್ನು ತಯಾರಿಸಿ ಪರಂ ಭೋಜನವನ್ನು ಸೇವಿಸಿ ಆರೋಗ್ಯವಂತರಾಗಿರುವ ಶಕ್ತಿಯನ್ನು ಪಡೆಯುತ್ತೇನೆ. ಪರಂಧಾಮದಿಂದ ಸಿದ್ಧಪಡಿಸಿದ ಪಿತೃವಾಯ್ ಸಾಹಿತ್ಯವನ್ನು ಪಡೆದು ಉಪಯೋಗಿಸಿ ನನ್ನ ಜೀವನವನ್ನು ಇನ್ನಷ್ಟು ಸುಖಮಯವಾಗಿಸಿಕೊಳ್ಳುತ್ತೇನೆ. ಹಾಗೆಯೇ ಹಳೆಯವರಿಗೂ ಹೊಸವರಿಗೂ ಪಿತೃವಾಯ್ ಗುರುಪೂರ್ಣಿಮೆಯ ಉತ್ಸವದ ಮಾಹಿತಿಯನ್ನು ನೀಡಿ ಆನ್ಲೈನ್ ಅಥವಾ ಆಫ್ಲೈನ್ ಕ್ಲಾಸುಗಳಿಗೆ ಭಾಗವಹಿಸುವಂತೆ ಪ್ರೇರಿಸುತ್ತೇನೆ. ಪ್ರಚಾರ ಮಾಡುವ ಶಕ್ತಿಯನ್ನು ಪಡೆದು ನನ್ನ ಮಹಾ ಇಚ್ಛೆಯನ್ನು ಶೀಘ್ರದಲ್ಲೇ ಪೂರೈಸಿಕೊಳ್ಳುತ್ತೇನೆ. ಪರಂಜಿ, ನನಗೆ ಇಂತಹ ಒಂದು ಶಕ್ತಿಯನ್ನು ನೀಡಿ ಈ ವಿಶೇಷ ಮಾಸದಲ್ಲಿ ಹೆಚ್ಚಿನ ಶಕ್ತಿಯನ್ನು ಪಡೆಯಲು ಜುಲೈ 16ರಿಂದ ಪ್ರಾರಂಭವಾಗುವ ಪಿತೃವಾಯ್ ಪರಂಭಕ್ತಿ ಮಾಸದಲ್ಲಿ ಪ್ರತಿ ಕ್ಲಾಸಿನಲ್ಲಿ ಭಾಗವಹಿಸುತ್ತೇನೆ. ಈ ಭಕ್ತಿ ಮಾಸದಲ್ಲಿ ಜುಲೈ 16ರಿಂದ ಆಗಸ್ಟ್ 15ರವರೆಗೆ ಪ್ರತಿದಿನವೂ ಆನ್ಲೈನ್ ಅಥವಾ ಆಫ್ಲೈನ್ನಲ್ಲಿ ಫರೀದಾಬಾದಿನ ಪರಂಧಾಮಕ್ಕೆ ಬಂದು ಪರಂಜಿಯವರ ಸಿದ್ಧಚಿತ್ರಕ್ಕೆ ಸಾಷ್ಟಾಂಗ ಪ್ರಣಾಮ ಮಾಡಿ ಪರಂಜಿಯವರ ಎದುರು ಕುಳಿತು ಪತ್ರ ಅಥವಾ ಪ್ರಾರ್ಥನೆಯನ್ನು ಪರಂ ಯೋಗವನ್ನು ಮಾಡಿ ನನ್ನ ಮಹಾ ಇಚ್ಛೆಯನ್ನು ಪೂರೈಸಿಕೊಳ್ಳುವ ಶಕ್ತಿಯನ್ನು ಹೆಚ್ಚಾಗಿ ಪಡೆಯುತ್ತೇನೆ. ಈ ಶಕ್ತಿ ತುಂಬಿದ ಭಕ್ತಿ ಮಾಸದಲ್ಲಿ ಮಾಡಿದ ಪ್ರಚಾರದ ಪರಂಜಿಯವರು ಹೆಚ್ಚು ಸಂತೋಷ ಪಡುವಂತಾಗುತ್ತದೆ ಮತ್ತು ನಮ್ಮ ಮಹಾ ಇಚ್ಛೆಯನ್ನು ಶೀಘ್ರದಲ್ಲೇ ಪೂರೈಸುತ್ತಾರೆ. ಈ ಪವಿತ್ರ ಮಾಸದಲ್ಲಿ ನನ್ನ ಕುಟುಂಬದ ಎಲ್ಲ ಸದಸ್ಯರ ಇಚ್ಛೆ ಪೂರೈಸುವ ಶಕ್ತಿಯನ್ನು ಪಡೆಯಲು ನಾನು ನನ್ನ ಮನೆ, ಅಂಗಡಿ, ಆಫೀಸ್, ಗೋಡಾನಿನಲ್ಲಿ ಪರಂಜಿ ಮತ್ತು ಭಾರತಿ ಮಾಜಿಯನ್ನು ಆಹ್ವಾನಿಸುವ ಮೂಲಕ ಈ ಪರಂ ಉತ್ಸವವನ್ನು ಏರ್ಪಡಿಸುತ್ತೇನೆ. ಹಾಗೆಯೇ ಈ ಮಾಸದಲ್ಲಿ ಪಿತೃವಾಯ್ ಪ್ರಚಾರದ ಶಕ್ತಿಯನ್ನು ಪಡೆಯಲು ಯಾರಾದರೂ ಪರಿಚಿತ ವ್ಯಕ್ತಿಯ ಮನೆ ಅಥವಾ ಬೇರೆ ಯಾವುದಾದರೂ ಸ್ಥಳದಲ್ಲಿ ಪಿತೃವಾಯ್ ಕ್ಲಾಸನ್ನು ಆಯೋಜಿಸುತ್ತೇನೆ. ಈ ಶಕ್ತಿ ತುಂಬಿದ ಪವಿತ್ರ ಸಾವನ್ ತಿಂಗಳಿನಲ್ಲಿ ಆರೋಗ್ಯ ಲಾಭವನ್ನು ಹೆಚ್ಚಿಸಲು ಪ್ರತಿದಿನವೂ ಪರಂ ಶಕ್ತಿ ಜಲದಿಂದ ಸ್ನಾನ ಮಾಡುತ್ತೇನೆ. ನಿಯಮಿತವಾಗಿ ಶಕ್ತಿ ಜಲದಿಂದ ಸ್ನಾನ ಮಾಡಿ ಪಿತೃವಾಯ್ ಪ್ರಚಾರ ಮಾಡಿ ಮತ್ತು ಪರಂ ಧ್ಯಾನ ಮಾಡಿ ಸ್ನಾನದಾನ ಮಾಡಿ ತಪಸ್ಸಿನ ಲಾಭವನ್ನು ಪಡೆಯುತ್ತೇನೆ. ಈ ಭಕ್ತಿ ಮಾಸದಲ್ಲಿ ಪರಂ ಪ್ರತೀಕ ರೂಪದಲ್ಲಿ ಪರಂಜಿ ನನ್ನ ಮನೆಗೆ ಬರುವಂತೆ ಮಾಡಲು ನನ್ನ ಸಾಮರ್ಥ್ಯಕ್ಕೆ ತಕ್ಕಂತೆ ನಾನು ಸ್ವತಃ ಪರಂಧಾಮದಿಂದ
ಭಾರತಿ ಮಾಜಿಯವರ ಕೈಗಳಿಂದ ಸಿದ್ಧಪಡಿಸಿದ ಪರಂಪ್ರತೀಕವನ್ನು ತಂದುಕೊಳ್ಳುತ್ತೇನೆ ಅಥವಾ ಕೊರಿಯರ್ ಮೂಲಕ ತರಿಸಿಕೊಳ್ಳುತ್ತೇನೆ. ಇದರಿಂದ ನನ್ನ ಮನೆ ಕುಟುಂಬದಲ್ಲಿ ಈಗಿಗಿಂತ ಹೆಚ್ಚು ಸುಖ, ಶಾಂತಿ, ಸಂಪತ್ತು, ಆರೋಗ್ಯ, ನಿರೋಗಿತ್ವ, ರಕ್ಷಣಾ ಶಕ್ತಿ ಮತ್ತು ಐಶ್ವರ್ಯ ಹೆಚ್ಚಾಗಲೆಂದು ಪ್ರಾರ್ಥಿಸುತ್ತೇನೆ. ಪರಂಜಿ, ಈ ಬರಲಿರುವ ತಿಂಗಳು ನನ್ನ ವ್ಯವಹಾರ, ಉದ್ಯೋಗಕ್ಕಾಗಿ ತುಂಬ ಲಾಭದಾಯಕವಾಗಿರಲಿ. ಆದಾಯದಲ್ಲಿ ಹೆಚ್ಚಳವಾಗಲಿ, ಐಶ್ವರ್ಯ ಹೆಚ್ಚಾಗಲಿ. ಸರಿಯಾದ ರೀತಿಯಲ್ಲಿ ಹಣ ಸಂಪಾದಿಸಿ ಸರಿಯಾದ ರೀತಿಯಲ್ಲಿ ಖರ್ಚು ಮಾಡಿ ಸ್ವಲ್ಪ ಉಳಿತಾಯವನ್ನು ಮಾಡಿ ನನ್ನ ಆದಾಯದ ಒಂದು ಭಾಗವನ್ನು ಪಿತೃವಾಯ್ ಪ್ರಚಾರದಲ್ಲಿ ಮಾಡುವಂಥ ಶಕ್ತಿಯನ್ನು ನೀಡಿ. ನಾನು ದುಡಿದ ಹಣವು ವ್ಯರ್ಥ ಖರ್ಚು ಅಥವಾ ವೈದ್ಯಕೀಯ ಖರ್ಚಿನಲ್ಲಿ ಹೋಗದಂತೆ ಇರಲಿ. ಕೃಷಿಯಲ್ಲಿ, ಪಶುಪಾಲನೆಯಲ್ಲಿ ಪಿತೃವಾಯ್ ಮಾಡುವ ಮೂಲಕ ತುಂಬ ಲಾಭವಾಗುತ್ತದೆ. ಯಾವುದೇ ಕಾರಣದಿಂದ ಬಾಕಿಯಾದ ಸಾಲವು ಬೇಗನೆ ತೀರಿಸಲಿ. ಹಾಗೆಯೇ ತಡೆಗಟ್ಟಿದಂತಹ ಹಣವು ಬೇಗವೇ ನಮಗೆ ಹಿಂದಿರುಗಲಿ ಎಂದು ಕೋರಿಕೊಳ್ಳುತ್ತೇನೆ. ಸ್ಪರ್ಧೆ, ಹವಾಮಾನದ ಪರಿಣಾಮ ನನ್ನ ವ್ಯವಹಾರ, ಉದ್ಯೋಗ ಮತ್ತು ನನ್ನ ಕುಟುಂಬದ ಮೇಲೆ ಕೆಟ್ಟ ಪರಿಣಾಮ ಬಾರದಂತೆ ನೋಡಿಕೊಳ್ಳಲು ನಾನು ಪ್ರತಿ ಭಾನುವಾರ ಬೆಳಿಗ್ಗೆ ನಡೆಯುವ 11 ಗಂಟೆಯ ಲೈವ್, ಆನ್ಲೈನ್ ಅಥವಾ ಆಫ್ಲೈನ್ ಪಿತೃವಾಯ್ ಲಕ್ಷ್ಮೀ ಸಮೃದ್ಧಿ ಕ್ಲಾಸನ್ನು ತಪ್ಪದೆ ಅಟೆಂಡ್ ಮಾಡುತ್ತೇನೆ. ಹಾಗೆಯೇ ಗೂಗಲ್ ಮೀಟಿನಲ್ಲಿ ನಡೆಯುವ ಪಿತೃವಾಯ್ ಲಕ್ಷ್ಮೀ ಸಮೃದ್ಧಿ ಅನುಸಂಧಾನ ಕ್ಲಾಸನ್ನು 20ನೇ ಜುಲೈ ಭಾನುವಾರದಂದು ಅಟೆಂಡ್ ಮಾಡಿ ನಾನು ತುಂಬ ಸುಖಿ ಮತ್ತು ಶ್ರೀಮಂತಳಾಗುವಂತಹ ಶಕ್ತಿಯನ್ನು ಪಡೆದುಕೊಳ್ಳುತ್ತೇನೆ. ಪರಂಜಿ, ಯಾವುದೇ ರೀತಿಯ ರೋಗ, ಆಪತ್ತು, ವಿಪತ್ತು ಅಥವಾ ಅಪಘಾತಗಳಿಂದ ರಕ್ಷಣೆ ಮತ್ತು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಲು ನಾನು ಪರಂ ವಿಭೂತಿಯನ್ನು ಧರಿಸುತ್ತೇನೆ. ಪರಂ ಪ್ರತೀಕವನ್ನು ಉಪಯೋಗಿಸುತ್ತೇನೆ. ಪರಂ ಶಕ್ತಿ ಜಲವನ್ನು ನೀರಿಗೆ ಸೇರಿಸಿ ಸ್ನಾನ ವಿಧಾನವನ್ನು ಮಾಡುತ್ತೇನೆ ಮತ್ತು ಭೋಜನ ಅರ್ಪಣಾ ವಿಧಾನವನ್ನು ಪ್ರಯೋಗವಾಗಿ ಅನುಸರಿಸುತ್ತೇನೆ. ಪಿತೃವಾಯ್ ಮಾಸಿಕ ರೋಗ ನಿವಾರಣಾ ಕ್ಲಾಸನ್ನು 27ನೇ ಜುಲೈ ಕೊನೆಯ ಭಾನುವಾರ ಸಂಜೆ 7 ಗಂಟೆಗೆ ಭಾರತಿ ಮಾಜಿಯವರು ನಡೆಸಲ್ಪಡುವ ವಿಶೇಷ ಆರ್ಗೆನೋಥೆರಪಿ ಪತ್ರವನ್ನು ಮಾಡುತ್ತೇನೆ ಮತ್ತು ನನ್ನ ಎಲ್ಲ ರೋಗಗಳನ್ನು ಪರಂಜಿಗೆ ಅರ್ಪಿಸಿ ಗುಣಮುಖವಾಗುತ್ತೇನೆ. ಹಾಗೆಯೇ 2025 ಜುಲೈ 13ರಂದು ನಡೆಯುವ ಭಾನುವಾರದ ಗೂಗಲ್ ಮೀಟಿನಲ್ಲಿ ನಡೆಯುವ ಪಿತೃವಾಯ್ ರೋಗ ನಿವಾರಣಾ ಸಂಶೋಧನಾ ಕ್ಲಾಸಿನಲ್ಲಿ ಭಾಗವಹಿಸಿ ಹೆಚ್ಚು ಆರೋಗ್ಯವಂತರಾಗುವ ಶಕ್ತಿಯನ್ನು ಪಡೆಯುತ್ತೇನೆ. ಪರಂಜಿ, ನಮ್ಮ ಪಿತೃಗಳು ಸದಾ ಸಂತೋಷವಾಗಿರಲಿ. ಅವರ ಆಶೀರ್ವಾದ, ಕೃಪೆ ನನ್ನ ಮತ್ತು ನನ್ನ ಕುಟುಂಬದ ಮೇಲೆ ಸದಾ ಇರಲಿ. ನಕಾರಾತ್ಮಕ ಶಕ್ತಿಯಿಂದ ರಕ್ಷಣೆ ದೊರಕಲಿ. ಇದಕ್ಕಾಗಿ 2025 ಜುಲೈ 24ರಂದು ನಡೆಯುವ ಗುರುವಾರದ ಪಿತೃವಾಯ್ ಅಮಾವಾಸ್ಯ ಲೈವ್ ಕ್ಲಾಸನ್ನು ತಪ್ಪದೆ ಅಟೆಂಡ್ ಮಾಡುತ್ತೇನೆ. ಹೆಚ್ಚು ಲಾಭವಾಗಲು ನನ್ನ ಮನೆಯಲ್ಲಿ ಪಿತೃವಾಯ್ ಅಮಾವಾಸ್ಯ ಗೂಗಲ್ ಮೀಟ್ ಕ್ಲಾಸನ್ನು ಆಯೋಜಿಸಿ ನನ್ನ ಸುತ್ತಮುತ್ತಲಿನ ಜನರಿಗೆ ಈ ಕ್ಲಾಸಿನ ಬಗ್ಗೆ ಮಾಹಿತಿ ನೀಡಿ ಕ್ಲಾಸನ್ನು ಅಟೆಂಡ್ ಮಾಡುವಂತೆ ತಿಳಿಸಿಕೊಡುತ್ತೇನೆ. ಪರಂಜಿ, ಪಿತೃವಾಯ್ ಮಾಡಿ ನಾನು ತುಂಬ ಆತ್ಮವಿಶ್ವಾಸವನ್ನು ಹೊಂದಿದ್ದೇನೆ. ನನ್ನಲ್ಲಿ ಕಾನ್ಫಿಡೆಂಟ್ ಬೆಳೆದಿದೆ. ಪಿತೃವಾಯ್ ಪ್ರಚಾರ ಮಾಡುವ ಮೂಲಕ ನನ್ನ ಕಮ್ಯುನಿಕೇಷನ್ ಸ್ಕಿಲ್ಸ್ ಅಭಿವೃದ್ಧಿಯಾಗಲಿ. ನಾನು ಸಂಪೂರ್ಣ ಆತ್ಮವಿಶ್ವಾಸದೊಂದಿಗೆ ಜನರಿಗೆ ಪಿತೃವಾಯ್ ಬಗ್ಗೆ ತಿಳಿಸಿಕೊಡುವಂತಾಗಲಿ. ಪಿತೃವಾಯ್ ಮೂಲಕ ನನ್ನ ಕೆಲಸಗಳು ನಡೆದಿದೆ. ಇದು ನನ್ನ ಅನುಭವ. ಹಾಗೆಯೇ ನಾನು ಹೇಳಿಕೊಟ್ಟ ಜನರಿಗೂ ಪಿತೃವಾಯಿಂದ ಹೆಚ್ಚಿನ ಅನುಕೂಲಗಳು ಆಗುವಂತಾಗಲಿ. ಇದಕ್ಕಾಗಿ ಪರಂಜಿ ನನಗೆ ಶಬ್ದಗಳನ್ನು ನೀಡಿ, ವಾಣಿಯನ್ನು ನೀಡಿ, ನಿಮ್ಮ ಶಕ್ತಿಯನ್ನು ನೀಡಿ, ಮನೋಬಲವನ್ನು ಕೊಡಿ. ಇದರಿಂದ ನನಗೆ ಅಪರಿಚಿತ ಜನರಲ್ಲಿಯೂ ಪಿತೃವಾಯ್ ಆಹ್ವಾನ ಪತ್ರಿಕೆ ಮತ್ತು ಗುಡ್ ಲಕ್ ಕಾರ್ಡ್ ಮೂಲಕ ಪಿತೃವಾಯ್ ಭಕ್ತಿ ಮಾಸದ ಸಂಪೂರ್ಣ ಕ್ಲಾಸಿನ ಬಗ್ಗೆ ಮಾಹಿತಿ ಕೊಟ್ಟು ಪ್ರಚಾರ ಮಾಡುವಂತೆಯ ಶಕ್ತಿಯನ್ನು ಕೊಡಿ. ಇದರಿಂದ ನನ್ನ ಮಹದೊಂದು ಇಚ್ಛೆಯನ್ನು ಪೂರೈಸಿಕೊಳ್ಳುವ ಶಕ್ತಿಯು ದೊರಕಲಿ. ಹೆಚ್ಚು ಜನರಿಗೆ ಪಿತೃವಾಯ್ ವೆಲ್ಫೇರ್ ಫೌಂಡೇಶನ್ ಯೂಟ್ಯೂಬ್ ಚಾನಲ್ ಮತ್ತು ಪಿತೃವಾಯ್ NCR ಇಂಡಿಯಾ ಫೇಸ್ಬುಕ್ ಪೇಜಿನಲ್ಲಿ ಪ್ರತಿದಿನ ಬೆಳಗ್ಗೆ 11 ಗಂಟೆಗೆ ನಡೆಯುವ
ಕ್ಲಾಸನ್ನು ಹಾಗೆ 7 ಗಂಟೆಗೆ ನಡೆಯುವ P3Y ಆನ್ಲೈನ್ ಲೈವ್ ಕ್ಲಾಸಿನ ಮಾಹಿತಿಯನ್ನು ನೀಡುತ್ತೇನೆ. ಜನರಿಗೆ ಆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮತ್ತು ಫಾಲೋ ಮಾಡಲಿ ಎಂದು ಕೋರಿಕೊಳ್ಳುತ್ತೇನೆ. ಪರಂಜಿ, ನನ್ನಿಂದ P3Y ಕಲಿತವರು ಹೆಚ್ಚು ಲಾಭವನ್ನು ಪಡೆಯಲಿ. ಇದರಿಂದ ಪರಂಜಿಯವರ ಯಶಸ್ಸು ಮತ್ತು ಗೌರವ ಹೆಚ್ಚಾಗಲಿ. ಹಾಗೆಯೂ ನನ್ನ ಗೌರವವು ಹೆಚ್ಚಾಗಲಿ ಎಂದು ಕೋರಿಕೊಳ್ಳುತ್ತೇನೆ. ಪರಂಜಿ, ನನ್ನ ವಿದ್ಯಾರ್ಥಿ ಜೀವನವು ಮತ್ತು ನನ್ನ ಮಕ್ಕಳ ವಿದ್ಯಾರ್ಥಿ ಜೀವನ ಕರಿಯರ್ ಬಹಳ ಯಶಸ್ವಿಯಾಗಿರಲಿ, ಸುಖಕರವಾಗಿರಲಿ. ಓದುತ್ತಿರುವ ಮಕ್ಕಳಿಗೆ ಅತ್ಯಂತ ಕಾನ್ಸಂಟ್ರೇಷನ್ ಮತ್ತು ಶ್ರಮಪಟ್ಟು ಓದುವಂಥ ಶಕ್ತಿಯನ್ನು ನೀಡಿ. ಪ್ರತಿದಿನವೂ ವಿದ್ಯಾರ್ಥಿ ನಿವೇದನ ಓದುವಂತಹ ಮನಸ್ಸು ಬರಲಿ. ಜುಲೈ 17ನೇ ತಾರೀಕಿನ 3ನೇ ಗುರುವಾರ ರಾತ್ರಿ 9 ಗಂಟೆಗೆ ನಡೆಯುವ ಗೂಗಲ್ ಮೀಟಿನಲ್ಲಿ ನಡೆಯುವ P3Y ಕುಶಲ ವಿದ್ಯಾರ್ಥಿ ಸಂಶೋಧನಾ ಕ್ಲಾಸನ್ನು ಭಾಗವಹಿಸುತ್ತೇನೆ. ಜೊತೆಗೆ P3Y ಗುರುಪೂರ್ಣಿಮಾ ಮಹೋತ್ಸವದಲ್ಲಿ ನನ್ನ ಅನುಭವವನ್ನು ಹಂಚಿಕೊಳ್ಳುವುದರಿಂದ ನನ್ನ ಶಕ್ತಿಯನ್ನು ಪುನಃ ರೀಚಾರ್ಜ್ ಮಾಡಿಕೊಳ್ಳುತ್ತೇನೆ. P3Y ಮಾಸಿಕ ಪತ್ರಿಕೆ ಕ್ಯಾಲೆಂಡರ್ನ ಪ್ರಕಾರ ಎಲ್ಲ ಕುಶಲ ವಿದ್ಯಾರ್ಥಿ ಕ್ಲಾಸ್ಗಳನ್ನು ನಾನು ಪಾಲ್ಗೊಳ್ಳುತ್ತೇನೆ. ಜುಲೈ ತಿಂಗಳಲ್ಲಿ ನಡೆಯುವ ಎಲ್ಲ ಹಬ್ಬಗಳನ್ನು P3Y ಮಾಡುವ ಮೂಲಕ ನನಗೆ ತುಂಬ ಸುಖಕರವಾಗಿರಲಿ. ಮಾಸಿಕ ಪತ್ರಿಕೆ ಕ್ಯಾಲೆಂಡರ್ ಪ್ರಕಾರ ಎಲ್ಲ ಹಬ್ಬಗಳಲ್ಲಿ ನಾನು ತಪ್ಪದೆ ಭಾಗವಹಿಸುತ್ತೇನೆ. ನನ್ನ ದಾಂಪತ್ಯ ಜೀವನದಲ್ಲಿ ಹೆಚ್ಚು ಪ್ರೀತಿ, ವಿಶ್ವಾಸ ಮತ್ತು ಅನುಕೂಲತೆ ಹೆಚ್ಚಾಗಲಿ. ಇದಕ್ಕಾಗಿ 27ನೇ ಜುಲೈ ಭಾನುವಾರ ನಡೆಯುವ P3Y ಹರಿಯಾಲಿ ತೀಜ್ ವಿಶೇಷ ಕ್ಲಾಸನ್ನು ತಪ್ಪದೆ ಅಟೆಂಡ್ ಮಾಡುತ್ತೇನೆ. ಜುಲೈ ತಿಂಗಳಿನಲ್ಲಿ P3Y ಮಾಸಿಕ ಪತ್ರಿಕೆಯನ್ನು ಪರಂಜಿಯವರ ವಿಶೇಷ ಉಡುಗೊರೆಯೊಂದಿಗೆ ಪರಂಧಾಮದಿಂದ ನಾನು ಖಂಡಿತವಾಗಿಯೂ ತರುತ್ತೇನೆ ಮತ್ತು ಆ ಪತ್ರಿಕೆಯ ಮೂಲಕ P3Y ಪ್ರಚಾರ ಮಾಡಿ ಇತರರಿಗೂ ಸುಖ ಸಂತೋಷದ ಬದುಕುವಂತಹ ದಾರಿಯನ್ನು ತೋರಿಸಿಕೊಡುತ್ತೇನೆ. ಜೂನ್ ತಿಂಗಳ 2000 ಎಲ್ಲ ಸುಂದರ ಅನುಭವಗಳನ್ನು ಧರೋಹರ್ ಡೈರಿಯಲ್ಲಿ ಬರೆಯುತ್ತೇನೆ ಮತ್ತು P3Y ಅನುಭವದ ವಿಡಿಯೋ ಅಥವಾ ಆಡಿಯೋ ತಯಾರಿಸಿ ಗ್ರೂಪುಗಳಲ್ಲಿ ಹಂಚಿ ಪ್ರಚಾರ ಶಕ್ತಿಯನ್ನು ಪಡೆಯುತ್ತೇನೆ. ಪರಂಜಿ, ನಿಮ್ಮ ಅನುಗ್ರಹದಿಂದ ನನ್ನ ಜೂನ್ ತಿಂಗಳು ಬಹಳ ಸುಖಕರವಾಗಿ ಕಳೆದಿದೆ. ಇದಕ್ಕಾಗಿ ಧನ್ಯವಾದಗಳು ಪರಂಜಿ, ಧನ್ಯವಾದಗಳು ಪರಂಜಿ, ಧನ್ಯವಾದಗಳು ಪರಂಜಿ. ಪರಂಜಿ, ನಾನು ನಿಯಮಿತವಾಗಿ P3Y ಮಾಡುವ ಮೂಲಕ ಈ ಜುಲೈ ತಿಂಗಳು ಕಳೆದ ತಿಂಗಳಿಗಿಂತ ಹೆಚ್ಚು ಸುಖಕರವಾಗಿರಲಿ ಎಂದು ನಾನು ಬಯಸುತ್ತೇನೆ. ದಯವಿಟ್ಟು ನನ್ನ ಈ ಇಚ್ಛೆಯನ್ನು ಪೂರೈಸಿ. 10ನೇ ವಾಕ್ಯ. ನನ್ನ ಇಚ್ಛೆ ಪೂರೈಸಿದ ತಕ್ಷಣ ಪಕರ್ ಅಥವಾ ಕಾಣಿಕೆಯ ಮೊತ್ತವನ್ನು ನೀವು ಯಾವ ಕರೆನ್ಸಿಯಲ್ಲಿ ಸಂಪಾದಿಸುತ್ತೀರೋ ಅದನ್ನು ನೀವು ಪರಂಜಿಗೆ ಕಾಣಿಕೆಯಾಗಿ ಅರ್ಪಿಸಿ. 1 ಲೀಟರ್ ನೀರನ್ನು ಅರ್ಪಿಸುತ್ತೇನೆ ಹಾಗೂ 1 ಹೂವನ್ನು ಅರ್ಪಿಸುತ್ತೇನೆ. 11ನೇ ವಾಕ್ಯ. ನನ್ನ ಇಚ್ಛೆ ಪೂರೈಸಿದ ತಕ್ಷಣ ನಾನು ಈ ತಿಂಗಳಲ್ಲಿ ಕನಿಷ್ಠ 11 ಹೊಸ ಜನರಿಗೆ ಯಾವುದಾದರ ಮಾಧ್ಯಮದ ಮೂಲಕ P3Yಯನ್ನು ಕಲಿಸಿಕೊಡುತ್ತೇನೆ. ಪರಂಜಿಯವರಲ್ಲಿ ನಾನು ಕೋರಿಕೊಳ್ಳುವುದೇನೆಂದರೆ ಈ ಜುಲೈ ತಿಂಗಳು ನನ್ನ ಮತ್ತು ನಿಮ್ಮೆಲ್ಲರಿಗೂ ಸುಖದ ಇಚ್ಛೆಯನ್ನು ಶೀಘ್ರದಲ್ಲೇ ಪೂರೈಸಲಿ ಎಂದು. ಚರಣಂ ಶರಣಂ ಗಚ್ಚಾಮಿ.